ಎಂತಾದರೂ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ ಗೈಸ್? ಸಿ ಗೈಸ್ ಇದನ್ನ ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಎಲ್ಲರೂ ಹೇಗಿದ್ದೀರಾ? ಐ ಆಮ್ ವೆರಿ ಗುಡ್, ಐ ಆಮ್ ಫೈನ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ಆ್ಯಸ್ ಯು ಗೈಸ್ ನೋ, ತಮ್ಮನೇಲಿ ನೋಡಿರ್ತೀರಾ. ಸೊ ದಟ್ ಇವತ್ತು ನಾನು ನನ್ನ ಒಂದು ಹೋಮ್ ರೆಮಿಡಿಯಿಂದ ನನ್ನ ಸ್ಕಿನ್ನ ಹೇಗೆ ಗ್ಲೋ ಮಾಡ್ತೀನಿ ಅನ್ನೋದು ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಸ್ವಲ್ಪ ಅಡುಗೆ ಮಾಡೋದಿದೆ. ಸಂಡೇ ಅಂತ ಬಂದರೂ ಬೇಸಿಕಲಿ ನಮ್ಮ ಮನೇಲಿ ನಾನು ನಮ್ಮ ಅಕ್ಕನೇ ಅಡುಗೆ ಮಾಡೋದು. ಸೊ ಕುಕ್ ವಿತ್ ಮೀ. ಆ್ಯಂಡ್ ಬೋರಿಂಗ್ ಆಗಿರಲ್ಲ ವ್ಲಾಗ್ನ, ನಿಮ್ಮನ್ನ ಮಾತಾಡಿಸ್ತಾನೆ ಇರ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಡಾರ್ಕ್ ಸ್ಪಾಟ್ಸ್ ಯಾಕೋ ಕಡಿಮೆನೇ ಆಗ್ತಾಯಿಲ್ಲ. ಆ್ಯಂಡ್ ಇವತ್ತು ಅದಕ್ಕೆ ಬೀಟ್ರೋಟಿಂದ ಒಂದು ರೆಮಿಡಿ ಮಾಡೋಣ ಅಂತ ಇದ್ದೀನಿ. ಸೊ ಮಾಡೋಣ. ಏನು ಗೊತ್ತಾ ಗೈಸ್, ಸೊ ಆ ಫೇಸ್ ಹೋಮ್ ರೆಮಿಡಿ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಬೀಟ್ರೋಟ್, ಹಾಗೆ ಅಕ್ಕಿ ಹಿಟ್ಟು ಆ್ಯಂಡ್ ಸ್ವಲ್ಪ ಮೊಸರು. ಸೊ ಇಷ್ಟನ್ನು ಬಳಸ್ಕೊಂಡು ಒಂದು ರೆಮಿಡಿನ ಮಾಡೋಣ. ಆ್ಯಂಡ್ ಇದನ್ನ ಫಸ್ಟು ತುರ್ಕೋಬೇಕು. ಸಿ ಎಂತಾದರೂ ಡಿಫ್ರೆಂಟಾಗಿ ಕಾಣಿಸ್ತಿದ್ಯಾ ಗೈಸ್? ಆಫ್ಟರ್ 10 minutes ವಾಶ್ ಮಾಡ್ಬೋದು. ಸೊ ಈಗ ನಮ್ಮ ಕಿಚನಲ್ಲಿದ್ದಾರೆ ಮಿಸ್ ಅನುಷಾ ಅವರು. ಅಲೋ, ಇಷ್ಟೋ ಇಗ್ನೋರೆನ್ಸ್ ಎಲ್ಲ ಬೇಕಾಗಿಲ್ಲ, ಮಾತಾಡಲಿ. ಏನಂತ ಮಾತಾಡಬೇಕು? ಸೊ ಗೀ ರೈಸ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ, ನಮ್ಮ ಅಕ್ಕ ಚಿಕನ್ ಕುರ್ಮಾ ಮಾಡ್ತಿದ್ದಾಳೆ. ಸೊ ಅಕ್ಕಿ ತೊಳಿತಾ ಇದ್ದೀನಿ ಬಾಣಲೆಯಲ್ಲಿ. ಓಕೆ ಗೈಸ್, ನಾನು ಗೀ ರೈಸ್ಗೆ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಆನಿಯನ್, ಸ್ವಲ್ಪ ಕ್ಯಾಶ್ಯೂಸ್, ಗೋಡಂಬಿ ಆ್ಯಂಡ್ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ. ಸೊ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಕ್ಕಿ ಕೂಡ ರೆಡಿ ಆಗಿದೆ. ತಗೊಳ್ಳೆ. ಏನ್ ಗೊತ್ತಾ ಗೈಸ್, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡೋದು. ಗೀ ರೈಸ್ ಗೈಸ್, ಅದಕ್ಕೆ ಗೀ ಹಾಕ್ತಾ ಇದ್ದೀನಿ. ಆನಿಯನ್ ಗೈಸ್, ಸಿ ಗೈಸ್ ಇದನ್ನ ಇವರೇ ಮಾಡಿದ್ದು. ಆ್ಯಂಡ್ ನಮ್ಮ ವಾಟ್ ಈಸ್ ದಿಸ್ ಗೀ ರೈಸ್ ಬೇಯ್ತಿದೆ, ದಮ್ ಕಟ್ಟಿದ್ದೀನಿ. ಟು ಆ್ಯಂಡ್ ಇಟ್ ಸಿ ಗೈಸ್ ಹೆಂಗಿದೆ? ಓಕೆ ಗಾಯ್ಸ್, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗೋದಿಲ್ಲ. ಬಾಯ್.